ಫೈನಲಿ ನೀನು ಬಂದಮೇಲೆ ಒಂದು ಒಳ್ಳೆ ಕೆಲಸ ಆಗಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ ನಾನು ಬಂದಮೇಲೆ ಅಂತ? ಅಗೇನ್ ನೀವು ಒಳ್ಳೆ ಕೆಲಸ ಆಗಿದೆ, ಬಟ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಖಾಲಿ ಆಗಿದೆ. ಬಟ್ ಇದನ್ನ ಮಾರಿ ನೋಡೋಣ ಏನು ಮಾಡೋದು ಅಂತ. ಹಾಗೆ ಇವಾಗ ತಾನೇ ರಿಜಿಸ್ಟ್ರೇಷನ್ ಆಗಿದೆ, ಬಾಯಲ್ಲಿ ಸ್ವಲ್ಪ ಸಿಹಿ ಸಿಹಿ ಮಾತು ಬರಲಿ, ಮಾರೋ ಮಾತು ಏನು ಬರ್ತಿದೆ. ಆಲ್ವೇಸ್ ರಿಮೆಂಬರ್, ಮಾರಿ ಮಜಾ ಮಾಡಿದ್ರೆ ತಪ್ಪು, ಮಾರಿ ಉದ್ಧಾರ ಆದ ಏನು ತಪ್ಪಿಲ್ಲ. ಅರ್ಥ ಆಯ್ತಾ? ಯಾವಾಗ ಕ್ಯಾಪ್ನಾಯ್ಕೋ. ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಗೈಸ್. ಸೊ ಇವತ್ತಿನ ನಿಮಗೆ ಥಂಬ್ನೇಲ್ ಟೈಟಲ್ ನೋಡಿ ಎಲ್ಲ ಗೊತ್ತಾಗಿರುತ್ತೆ. ಇವತ್ತು ಏನು ಡೇ, ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ನಮ್ಮ ಸೈಟ್ ರಿಜಿಸ್ಟ್ರೇಷನ್ಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಆಬ್ವಿಯಸ್ಲಿ ಫುಲ್ ಹೇಳ್ತಾ ಇರ್ತೀನಿ. ಆ್ಯಂಡ್ ಗೈಸ್, ಇದು ಪ್ರಮೋಷನ್ ಕೊಲಾಬ್ರೇಷನ್ ಅಲ್ಲ, ಫುಲ್ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಇವಾಗ ಸೈಟ್ನ ಪರ್ಚೇಸ್ ಮಾಡ್ತಿರೋದು. ಸೊ ಬನ್ನಿ ಹೋಗೋಣ ಗೈಸ್. ಆಲ್ರೆಡಿ ತುಂಬ ಲೇಟ್ ಆಗಿದೆ. ಆ್ಯಂಡ್ ನಾನು ಏನಮ್ಮ ಅಮ್ಮ ಇದಕ್ಕೆ ಅಂತಾನೆ ಪರ್ಚೇಸ್ ಮಾಡಿರೋ ಡ್ರೆಸ್ಸು, ರಿಜಿಸ್ಟ್ರೇಷನ್ಗೆ ಹೊಸ ಡ್ರೆಸ್ ಹಾಕೊಂಡು ಹೋಗೋಣ, ಅದರಲ್ಲೂ ವೈಟೇ ಹಾಕೊಂಡು ಹೋಗೋಣ, ತುಂಬಾ ಪೀಸ್ಫುಲ್ ಆಗಲಿ, ಚೆನ್ನಾಗಾಗಲಿ ಅಂತ. ಸೊ ಒಂದು ಲುಕ್ ತೋರಿಸಿಮ್ಮ ನಿಮಗೆ. ಇನ್ನೂ ಅಳಬೇಕಿತ್ತಲ್ವಾ? ಸಾಕು ಬಿಡೆ ಅಕ್ಕ, ಸ್ವಲ್ಪ ಹಿಂಗಿಂಗೆ ಮಾಡಿ ಅಕ್ಕ, ತಿನ್ಸೋಕ್ಕಾಗಲ್ಲ ಅಕ್ಕ, ಗ್ಲಾಸಲ್ಲಿ ಮಾಡಿ ಅಕ್ಕ. ಸುಮ್ಮನೆ ಇದ್ರಲ್ಲಿ ಮಾಡ್ತಾ ಇಲ್ವಾ ನಾನು ಟಿಫಿನ್ ಬಾಕ್ಸ್ ಎಲ್ಲಿ? ಬನ್ನಿ ಹೊರಡೋಣ ಗೈಸ್. ಇದು ಬಂದು ನನ್ನ ಟಿಫಿನ್ ಬಾಕ್ಸ್ ಅಲ್ಲ, ಬಟ್ಲು ಬಾಕ್ಸ್ ಗೈಸ್. ಟಿಫಿನ್ ಬಾಕ್ಸ್ ಇಲ್ಲ ಅಂತ ಬಟ್ಟಲು ಕೊಟ್ಟಳು ನಮ್ಮಕ್ಕ. ಇಷ್ಟೊಂದು ಥರ ಯಾಕೆ ತುಂಬಿಸಿರೋದು? ಇಷ್ಟೊಂದು ತಿಂತೀನ ನಾನು? ನೋಡೆ ತಿನ್ನಿ. ಇಷ್ಟೊಂದ್ರೆ ಯಾರೇ ತಿಂತಾರೆ? ಬನ್ರಿ ಲಡ್ಡು ಬಾಯ್, ನಂದು ಬಾಯ್, ಹುಷಾರು ಬಾಯ್. ಆಲ್ ದಿ ಬೆಸ್ಟ್ ಲಡ್ಡು, ಆಲ್ ದಿ ಬೆಸ್ಟ್, ಕಾಂಗ್ರ್ಯಾಚುಲೇಷನ್ಸ್. ಲಡ್ಡು ಗೈಸ್, ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ಅಕ್ಕ ಮೆಂತ್ಯ ಬಾತ್ ಮಾಡಿದ್ಲು, ಸೊ ತುಂಬಾ ಚೆನ್ನಾಗಿದೆ, ಯಮ್ಮಿ ಖಾರವಾಗಿದೆ. ಈ ಮಳೆಗೆ ಮಸ್ತ್ ಟೇಸ್ಟ್ ಅಂತಾನೆ ಹೇಳ್ಬೋದು. ಲಡ್ಡು ಏನ್ ಮಾಡ್ತಿರೋದು ನೀವು? ಕೃಷ್ಣಮೂರ್ತಿ ಏನ್ ಮಾಡ್ತಿದ್ಯಾ ಮಗನೇ ನೀನು? ಏನು ಅವೋ ಏನಮ್ಮ ಇದು? ಬಮ್ಮಿ ಕೃಷ್ಣ ಲಡ್ಡು ಮರಿ ಇಲ್ಲಿ ನೋಡು, ಅಮ್ಮಂಗ್ ಮುಖ ತೋರ್ಸು. ಏನಿದು? ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಗೈಸ್, ಬಟ್ ನನ್ನ ಮಗ ನೆಮ್ಮದಿಯಾಗಿ ತಿನ್ನಕ್ ಬಿಡ್ತಾ ಇಲ್ಲ. ಪದೇ ಮುಂದೆ ಹೋಗ್ತಾವನೆ. ಸೊ ಮುಂದೆ ಹೋದ್ರೆ ಅರುಣವ್ರಿಗೆ ಬ್ರೇಕ್ ಹಾಕಕ್ ಕಷ್ಟ ಆಗುತ್ತೆ ಅನ್ಕೊಂಡು ಇಲ್ಲೇ ಕೂರ್ಸಿದ್ದೀನಿ ನನ್ನ ಹತ್ರ. ಓಕೆ ಗೈಸ್, ಸೊ ರಿಜಿಸ್ಟ್ರೇಷನ್ ಆಫೀಸ್ ಹೋಗೋಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು CA ಹಾಗೂ ಲಾಯರ್ ಆಫೀಸ್ ಇರುತ್ತಲ್ಲ, ಸೊ ಅಲ್ಲಿಗೆ ಬಂದಿದ್ದೀವಿ. ಲೈಕ್ ಮಂಡ್ಯದಲ್ಲೇ ಗೈಸ್ ಇದು ಕೂಡ ಇರೋದು. ಇಲ್ಲಿ ಎಂತಕ್ಕೆ ಅಂತ ಅಂತಂದರೆ, ಬಿಕಾಸ್ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕಿತ್ತು. ಲೈಕ್ ಸೈಟ್ದು ಏನೇ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ ವೆರಿಫೈ ಮಾಡೋಕ್ಕೆ, ಅದನ್ನ ಮಾಡಬೇಕಿತ್ತು. ಬಿಕಾಸ್ ರಿಜಿಸ್ಟ್ರೇಷನ್ ಹೋಗ್ಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಬಾರ್ದು, ಆಮೇಲೆ ಸುಮ್ಮನೆ ಹಿಂಸೆ ಆಗಿಬಿಡುತ್ತೆ, ಇದಿಲ್ಲ ಅಂತ ಅಂದ್ಕೊಂಡು ಫಸ್ಟೇ ನಾವು ಒಂದ್ಸತಿ ಮತ್ತೇನೊಮ್ಮೆ ಕ್ಲಿಯರ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಆಫೀಸಿಗೆ ಬಂದಿದ್ದೀವಿ. ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಎಲ್ಲನೂ ಕರೆಕ್ಟಾಗಿದೆ, ನೀವು ಮುಂದೆ ಪ್ರೊಸೀಡ್ ಮಾಡ್ಬೋದು ಅಂತಂದರು. ಓಕೆ ಗೈಸ್, ಸೊ ತುಂಬ ಜನ ಕೇಳ್ತೀರಾ ಲಕ್ಷ್ಮಿ ಅವರೇ ಎಲ್ಲಿ ಸೈಟ್ ತೊಗೊಂಡಿರಾ ಅಂತ. ಸೊ ನಾವು ಬಂದು ಮಂಡ್ಯದಲ್ಲಿ ಸೈಟ್ ತೊಗೊಂಡಿರೋದು ಗೈಸ್. ಆ್ಯಂಡ್ ಯಾವ ಕಡೆಯಿಂದ ಅಂತ ಅಂದರೆ ಸತ್ವ ಅವ್ರ ಕಡೆಯಿಂದ. ಲೈಕ್ ಸತ್ವ ಅನ್ನೋದು ಒಂದು ಬಿಲ್ಡರ್ಸ್, ಲೈಕ್ ಒಂದು ಬ್ರ್ಯಾಂಡ್ ಇದೆ ಸತ್ವ ಅಂತ. ಸೊ ಅವ್ರ ಪ್ರಾಪರ್ಟೀಸ್ ಎಲ್ಲ ಇರುತ್ತಲ್ಲ, ಸೊ ಅವ್ರ ಕಡೆಯಿಂದನೇ ನಾವು ಒಂದು ಸೈಟ್ನ ತೊಗೊಂಡಿರೋದು ಮಂಡ್ಯದಲ್ಲಿ. ಸೊ ಪ್ರಾಪರ್ಟೀಸ್ ಎಲ್ಲ ಎಷ್ಟಾಯಿತು, ಯಾವ ಡೈಮೆನ್ಷನು, ಪ್ರತಿಯೊಂದು ನಾನು ನಿಮಗೆ ಮೋಸ್ಟ್ಲಿ ಅಪ್ಕಮಿಂಗ್ ವ್ಲಾಗಲ್ಲಿ ಹೇಳ್ತೀನಿ, ಅರುಣ್ ಹತ್ರನೇ ಹೇಳ್ಸ್ಕೊತೀನಿ. ಇಲ್ಲ ಅಂದರೆ ಇದೇ ವ್ಲಾಗಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಫೇಸ್ 1 ನಾವು ತೊಗೊಂಡಿರೋದು. ಆ್ಯಂಡ್ ರಿಜಿಸ್ಟ್ರೇಷನ್ ನಡೆದಿದ್ದು ಕೂಡ ಫೇಸ್ 1 ಫೇಸ್ 2 ಕೂಡ ಕೆಲಸ ನಡೀತಾ ಇದೆ, ಬಟ್ ಅದ್ರ ಬಗ್ಗೆ ನಾನು ಶ್ಯೂರ್ ಇಲ್ಲ ಗೈಸ್. ಅಪ್ಪ ಇಲ್ಲಿ
ಆಯ್ತಾ ರೀ? ಕರೆಕ್ಟಾಗಿದೆಯಾ? ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆಯಾ? ಅರುಣ್ ಅವರೇ, ಏನ್ ಹೇಳಿದ್ರು ಇವಾಗ ಅಲ್ಲಿ? ಏನಿಲ್ಲ, ಅದೇ ರಿಜಿಸ್ಟ್ರೇಷನ್ ಆಫೀಸ್ಗೆ 3:25ಗೆ ಸ್ಲಾಟ್ ಬುಕ್ ಆಗಿದೆ. ಓಕೆ, ಹೋಗಿ ಅದನ್ನ ರುಟೀನ್ ಸೈನ್ ಹಾಕ್ಸ್ಕೊಳೋದು, ಫೋಟೋ ಹಿಡ್ಕೊಂಡು ಮಾಡ್ತಾರೆ. ಅದಾಗಿ ಸ್ಕ್ಯಾನ್ಡ್ ಕಾಪಿ ಬರುತ್ತೆ, ಒಳಗೆ ಸೇಲ್ ಡೀಟೇಲ್ಸ್ ಸ್ಕ್ಯಾನ್ ಕಾಪಿ ಬರುತ್ತೆ. ಅದನ್ನ 60 ಮಿನಿಟ್ಸ್ ಆಗುತ್ತಂತೆ ಬರೋಕ್ಕೆ. ಅದು ಬಂದು 1 ಅವರ್ ಬೇಕಂತ. ಒಂದು 3:30 4:30 ಮುಗ್ದೋಗುತ್ತೆ ನಿಮ್ದು. ಅದಾದ್ಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ ಅದೇ ಈಗ ಸೇಲ್ ಅಗ್ರಿಮೆಂಟ್, ಸೇಲ್ ಡೀಡ್ ಎಲ್ಲ ಅದನ್ನ ಸತ್ತು ಆಫೀಸ್ಗೆ ಕಳಿಸ್ತಾರೆ. ನಾವು ಅದನ್ನ ತಗೊಂಡು ಮೋಸ್ಟ್ಲಿ ಮಂಡೇ ನಾವು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮಂಡೇ ಮತ್ತೆ ಬರ್ಬೇಕಾ? ಇಲ್ಲ, ಅಲ್ಲೋಗಿ ನಾವು ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಈಗ ರಿಜಿಸ್ಟ್ರೇಷನ್ ನಿಮಗೆ 4:30ಗೆ 3:30 ಇಂದ 4:30 ಒಳಗೆ. ಹೌದು. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿತ್ತಾ? ವೆರಿಫೈಡ್ ಆಯ್ತಾ? ಆಯ್ತು. ಓಕೆ ಗೈಸ್, ಸೊ ನಾನು ಆಕ್ಚುಲಿ ಲಡ್ಡು ಮಾಗಿ ತಿನ್ಸಕ್ಕೆ ಅಂತ ಕಾರಿಗೆ ಬಂದಿದ್ದೆ. ಸೊ ತಿನ್ಸೆ ಅಂಡ್ ಅರುಣ್ ಅವ್ರು ಅಲ್ಲಿಲ್ಲ ವೆರಿಫೈ ಮಾಡ್ತಾ ಇರೋ ಡಾಕ್ಯುಮೆಂಟ್ಸ್. ನಂಗೆ ಗೊತ್ತಿರಲಿಲ್ಲ ಕರೆಕ್ಟಾಗಿ ಏನಾಯ್ತು ಏನು ಎತ್ತ ಅಂತ. ಥ್ಯಾಂಕ್ಫುಲಿ ಎಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿದ್ರು, ಎಲ್ಲ ಕರೆಕ್ಟಾಗಿ ಆಗಿದೆ. ಬಟ್ ಪಾಪ ಒಬ್ರು ಯಾರೋ ಒಬ್ರು ಸಿಕ್ಕಿದ್ರು, ಅವರು ಸಹ ಅಲ್ಲೇ ತಗೊಂಡಿರೋದು ಸೈಟು ಪಕ್ಕದಲ್ಲೇ ಅನ್ಸುತ್ತೆ. ಅವ್ರು ಕೇಳ್ತಿದ್ರು ನಿಮ್ದು ಪೇಮೆಂಟ್ ಎಲ್ಲ ಆಯ್ತಾ ಅಂತ. ಬಿಕಾಸ್ ಅವ್ರದ್ದು ಏನಾಗಿದೆ ಅಂತಂದ್ರೆ ಸ್ಟಕ್ ಅಂದ್ರೆ ಹೋಗ್ತಾ ಇಲ್ಲ, ಪೇಮೆಂಟ್ ಫೇಲ್ ಅಂತ ಬರ್ತಾ ಇದೆ, ಅವ್ರ ಪೇಮೆಂಟ್ ಪ್ರೊಸೆಸ್ಸೇ ಆಗ್ತಾ ಇಲ್ಲ. ಸೊ ತುಂಬಾ ತಲೆ ಕೆಡ್ಸ್ಕೊಂಡಿದ್ರು. ಅವ್ರದ್ದು ಆದಷ್ಟು ಬೇಗ ಆಗ್ಲಿ ಪಾಪ. ಸೊ ನಮ್ದು ಆಗೋಯ್ತು. ಇನ್ಫ್ಯಾಕ್ಟ್ ನಮ್ ಪೇಮೆಂಟ್ ನೆನ್ನೆನೆ ಮಾಡ್ಬಿಟ್ವಿರ ನಾವು ನೆನ್ನೆ ಸಂಜೆನೆ ಪೇಮೆಂಟ್ ಎಲ್ಲ ಮಾಡ್ಬಿಟ್ಟಿದ್ವಿ. ಸೊ ಎಸ್, ಇವತ್ತೊಂದ್ ಸ್ವಲ್ಪ ಈಸಿ ಆಯ್ತು, ಇಲ್ಲಾಂದ್ರೆ ತುಂಬಾ ಲೇಟ್ ಆಗೋದು ಅನ್ಸುತ್ತೆ. ಏನೋ ಸೊ ಅಕ್ಕ ಊರಿಗೆ ಬಂದಿದೀವಿ ಮಂಡ್ಯಕ್ಕೆ. ಅಕ್ಕ ಏನಾದ್ರು ಇಲ್ಲಿ ಮಂಡ್ಯದಲ್ಲಿ ಇರ್ತಿದ್ರೆ ನಾನು ಹೋಗ್ತಾ ಇದ್ದೆ ಆಬ್ವಿಯಸ್ ಅವಳ ಮನೆಗೆ. ಬಟ್ ಅಕ್ಕ ಇಲ್ವಲ್ಲ, ಸೊ ಏನು ಹೋಗ್ತಾ ಇಲ್ಲ ನಾನು. ಆಬ್ವಿಯಸ್ ನಾನು ಬಂದಿದ್ದೆ ಅಕ್ಕ ಮನೆಯಿಂದ. ಇನ್ನೇನ್ ಗೈಸ್, ಇಲ್ಲಿಂದ ಅಕ್ಕ ಮನೆ ಏನು ಒಂದ್ 20 ನಿಮಿಷನಾ ರೀ? 10 ನಿಮಿಷ ಅಷ್ಟೇ ಗೈಸ್. ಈ ರೋಡು 10 ನಿಮಿಷ ಅಕ್ಕ ಮನೆ. ಲಡ್ಡು, ಅಣ್ಣ ಮನೆಗೆ ಹೋಗ್ತೀಮಾ? ಅಣ್ಣವ್ರಿಗೆ ಹೋಗ್ತೀರಾ ನೀವು? ಅಣ್ಣ ಬಮ್ಮಿ ಕೃಷ್ಣ ಹಾವ್ ಸೈನ್ ಮಾಡಿದ್ಮೇಲಲ್ಲ ಬೇಕಾದ್ರೆ ಸತ್ವ ಸೈಡ್ ಹೋಗ್ಬಿಡೋಣ, ಟೈಮ್ ವೇಸ್ಟ್ ಮಾಡಬೇಡ, ಸರಿನಾ? ನಾವು ಸೈಟ್ ನೋಡಿ ಸುಮಾರು ತಿಂಗಳುಗಳೇ ಆಗೋಯ್ತು ರೀ. 2-3 ಸತಿ ಅಷ್ಟೇ ನಾವು ಸೈಟ್ ನೋಡಿದ್ದು. ಊಟ ರಶಮ್ಮ ಯಾಕೆ ಕೋಪದಲ್ಲಿ ಇರಂಗಿದ್ಯಾ? ಲಕ್ಷ್ಮಿ 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 ಊಟ ಕೊಡ್ಸಿಲ್ಲ, ಜ್ಯೂಸ್ ಕುಡಿಸಿದ್ರೆ ಕೋಪ ಬರ್ದಲೆ ಪ್ರೀತಿ ಬರುತ್ತಾ? ಊಟ ಟೈಮ್ ನಾನು ಕೇಳ್ತಾ ಊಟ ಮಾಡ್ತೀಯ ಅಂತ. ಬರೀ ಡವು. ಆ್ಯಕ್ಚುಲಿ ನಾನು ಕೇಳಿದೆ ಮಾಡ್ಕೊಂಡು ಹೋಗೋಣ ನಡಿ, ಅಲ್ಲಿ ಟೈಮ್ ಇದೆ ಅಂತ. ಅಕ್ಕವ್ರು ತಾವು ನಾನು ಬೇಡ ಇಷ್ಟು ಬೇಗನಾ ಅಂತಂದಂಗಿತ್ತು. ಯಮ್ಮಿ ಅಗಸ್ತ್ಯ ಅದು ನೋಡಿ, ಲಕ್ಷ್ಮಣ ಕುಡಿಯಲ್ಲ ಅಂತ ಫುಲ್ ಖಾಲಿ ಮಾಡ್ತಾ ಇದ್ದಲ್ಲ. ಆ್ಯಕ್ಚುಲಿ ಲಕ್ಷ್ಮಿ ಇವತ್ತು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡು ನೋಡಿ. ಜರುಗಿಸತ್ತೋ ಸ್ವಲ್ಪ ನೋಡಿಲ್ಲ, ನೋಡಿ ಇದು ಇಲ್ಲಿ ನೋಡಿ ಆಯಿತಾ, ಇಲ್ಲಿ ನೋಡಿ. ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮೂಗಲ್ಲಿ ರೆಡ್ ಕಲರ್ ಹಾಕೊಂಡು ಹಾಕೊಂಡ್ಬರ್ತಾರೆ ಗೊತ್ತು ಸೈಡಲ್ಲಿ, ಆ ಥರ ಮಾಡ್ಕೊಂಡಿದ್ದಾಳೆ. ಲಡ್ಡು ಎಷ್ಟೊಂದು ಇವಾಗ 20 ನಿಮಿಷ ಅಂತ ಏನು ಮಾಡೋಕ್ಕಾಗಲ್ಲ. ಅವರು ಬಂದ್ರು, ಲಾರು ಬಂದು ಮಾತಾಡ ನಮ್ಮ ಹತ್ರ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಅರುಣ್ ಜಗಳ ಆಯಿತು. ನೆಕ್ಸ್ಟ್ ಏನು? ಓಕೆ ಗೈಸ್, ಇವಾಗ ರಿಜಿಸ್ಟ್ರೇಷನ್ಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಕೋಪಲ್ ಹೋಯ್ತಾ? ಏನು ಮಾಡಲಿ ನಿಮ್ಮ ಜೊತೆ ಇದ್ದೆ. ಏನಮ್ಮ ಲಡ್ಡು, ಇವಾಗ ಏನು ಮಾಡ್ತಾ ಇದೀವಿ ನಾವು? ಮಗನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇದ್ದೀವಿ. ಅರುಣ್ ಅವರೇ, ನಿಮಗೆ ನೆನಪಾಯ್ತು ಅವ್ನ ಮಾತು? ನಾವು ಸ್ಟಾರ್ಟಿಂಗ್ ಅಲ್ಲ ಆಬ್ವಿಯಸ್ಲಿ, ಅವಾಗ ನಾವು ಇನ್ನೂ ಮದುವೆ ಆಗಿ ಹೊಸದಲ್ಲಿ ಫ್ರೆಂಡ್ಸ್, ಏನೋ ಒಂದು ತಿಂಗಳು ಆಗಿತ್ತು ಅಷ್ಟೇ. ತಿಂಗಳು ಆಗಿರಲಿಲ್ಲ ಅನ್ಸುತ್ತೆ ನಾವು ಸೈಟ್ ತಗೊಂಡು, ಅಲ್ವಾ?
ಒಂದು ಇಲ್ಲ ರೀ, ಆಮೇಲೆ ನಾನು ಪ್ರೆಗ್ನೆಂಟ್ ಆದ್ಮೇಲೆ 1 ತಿಂಗಳಾಗಿತ್ತು ಅಷ್ಟೇ. ಇಲ್ಲ 1 ತಿಂಗಳು ಗೈಸ್, ನನ್ನ ಪ್ರಕಾರ ಒಂದು 20-25 ದಿವಸ ಅಷ್ಟೇ ಆಗಿದ್ದು. ಸೊ ಅವಾಗ ಸೈಟ್ ನೋಡೋಕ್ಕೆ ಅಂತ ಬಂದ್ವಿ. ಆ್ಯಂಡ್ ಅವಾಗ ಅರುಣವ್ರು ಒಂದು ಮಾತಂದ್ರು, ನಿಂಗೆ ನೆನಪಾಯ್ತಾ ಮಾತೇನು ಅಂತ. ಈ ಸೈಟ್ ನಾವು ಸಿಂಬಾ ಅದು ಮಾತ್ರ ಅಲ್ಲ, ಆಮೇಲೆ ಕೂಡ ಒಂದು ಮಾತು ಸೇಮ್ ರಿಪೀಟ್ ಮಾಡಿದ್ದಾರೆ. ಒಂದು ಸೈಟ್ ಈ ಮಂಡ್ಯ ಸೈಟು ಸಿಂಬಾಗೆ, ಲಡ್ಡುಗೆ ಇನ್ನೊಂದು ಸೈಟ್ ಮಾಡೋಣ ಅಂತ. ಅದು ಲಡ್ಡು ಇಟ್ಟಿರ್ಲಿಲ್ಲ, ಬಟ್ ಮಧ್ಯದಲ್ಲಿ ಒಂದ್ಸತಿ ನೀವು ಹೇಳಿದ್ರಿ, ಸ್ಟಾರ್ಟಿಂಗು ಹೇಳಿದ್ರಿ ಸಿಂಬಾ ಈ ಸೈಟ್ ನಿಮ್ಗೆ ಕಾಣುವ ಅಂತ. ಆಮೇಲೂ ನೀವು ಹೇಳಿದ್ರಿ, ಲಡ್ಡು ಉಟ್ಮೇಲೆ ಹೇಳಿದ್ರಿ ಒಂದು ಸೈಟ್ ಸಿಂಬಾಗೆ, ಒಂದು ಸೈಟ್ ಲಡ್ಡುಗೆ ಅಂತ. ಇವಾಗ್ಲೂ ಅದೇ ಮಾತು ಇರ್ತೀರಾ ಅಥವಾ ಬೇರೆ ಚೇಂಜ್ ಆಗುತ್ತೆ ಟಾಪಿಕ್? ಹೌದಾ, ಪಕ್ಕಾ ನೋಡ್ರಿ, ಇದು ವಿಡಿಯೋ ಪ್ರೂಫ್ ಅಷ್ಟೇ ನಡಿ. ಏನ್ ಹೇಳಿ, ನಿಮ್ ಬಾಯಿಂದ ಕರೆಕ್ಟ್ ಆಗಿ ಫುಲ್ ಅಷ್ಟೇ ತಾನೆ. ಇವಾಗ ಮಂಡ್ಯ ಸೈಟ್ ಇದು ಸಿಂಬಾಗೆ ಅಂತ ತಾನೆ, ಕೊಟ್ಬಿಡೋಣ. ಹೌದಾ, ಸರಿ. ನನ್ನ ಲಕ್ಷದ್ಗೆ ಯೋಚನೆ ಮಾಡೋಣ ಏನ್ ಮಾಡೋದು ಅಂತ. ಎಷ್ಟು ಗೊತ್ತಾ ನಿಮ್ಗೆ, ಲಡ್ಡು ನಾನು ಕೊಡಲ್ಲಪ್ಪ, ಲಡ್ಡು ಅವನೇ ದುಡಿಬೇಕಲ್ಲ. ಸಿಂಬಾಗ್ ಮಾತ್ರ ಕೊಡ್ಬೇಕು. ಯಾಕೆ ಅಷ್ಟೊಂದು ಇದು ನಿಮ್ಗೆ ಸಿಂಬಾ ಕಂಡ್ರೆ? ಯಾವಾಗ ಅಷ್ಟೇ, ಮಕ್ಳಿಗೆ ದುಡಿಯುವಂತ ಕೆಪಾಸಿಟಿ ಹೇಳ್ಕೊಡ್ಬೇಕು, ಆಸ್ತಿ ಮಾಡ್ಕೊಡೋದಲ್ಲ. ಇವಾಗ ಅಟ್ಲೀಸ್ಟ್ ನೋಡಿ, ಸಿಂಪಲ್, ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮ ನಮ್ಗೆ ಹೆಂಗೆ ಹೇಳ್ಕೊಟ್ಟಿದಾರಪ್ಪ ಏನಂತ, ಕಷ್ಟಪಟ್ಟು ದುಡೀರಿ, ದುಡಿದು ಸಂಪಾದನೆ ಮಾಡಿ ಅಂತ. ಎಲ್ಲರ ಅಪ್ಪ ಅಮ್ಮನೂ ಇದನ್ನೇ ಹೇಳ್ಕೊಡೋದು. ಬಟ್ ನನ್ನ ಕ್ವಶನ್ ಏನಿತ್ತು ಅಂದ್ರೆ, ಸಿಂಬಾ ಕಂಡ್ರೆ ಯಾಕೆ ಅಷ್ಟು ಅಂತ ನಿಮ್ಗೆ ಒಂಥರ ಎಕ್ಸ್ಟ್ರಾ ಎಫೆಕ್ಷನ್ಸ್, ಎಕ್ಸ್ಟ್ರಾ ಕೇರ್ ಬರುತ್ತಲ್ಲ. ನಿನಗೆ ಲಕ್ಷಿತ್ ಕೇಳಿದ್ರೆ ಯಾಕೆ ಅಷ್ಟೊಂದು ಅಫೆಕ್ಷನ್ ಕೇಳಲ್ಲ? ನಾನು ನಂಗೆ ಹೇಳ್ತೀನಿ, ಬಟ್ ನಾನು ಲಕ್ಷಿತ್ಗೆ ಅಂತ ಆಬ್ವಿಯಸ್ಲಿ ಹಿಂಗೆ ಮಾಡಲ್ಲ. ಓಕೆ ಗೈಸ್, ಫೈನಲಿ ರಿಜಿಸ್ಟ್ರೇಷನ್ಗೆ ಬಂದಿದ್ದೀವಿ. ಆಯ್ತು ರೀ, ಟೈಮ್ ಆಯಿತು ಅನ್ಕೋತೀನಿ. 3:30 ಹೋಗೋಣ, ಬನ್ನಿ. ಓಕೆ ಗೈಸ್, ಇದು ಬಂದು ನಮ್ಮ ಫಸ್ಟ್ ಸೈಟ್ ಇತ್ತು. ಆ್ಯಂಡ್ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಸೈಟ್ ರಿಜಿಸ್ಟ್ರೇಷನ್ ಕೂಡ ಬಂದಿದ್ವಿ. ಆ್ಯಂಡ್ ಸೈಟ್ ಬಂದು ಗೈಸ್ ನಾವು ಅರುಣ್ ಹೆಸರಲ್ಲಿ ತೊಗೊಂಡಿದ್ದು. ತುಂಬ ಜನ ಕೇಳ್ತೀರಾ ಯಾರ ಹೆಸರಲ್ಲಿ ತೊಗೊಂಡ್ವಿ ಅಂತ. ಸೊ ಎಸ್, ಅರುಣ್ ಹೆಸರಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಯಾಕೆ ಮಂಡ್ಯ ಅಂತಲೂ ಕೇಳ್ತೀರಾ. ಸೊ ಇದ್ರ ಬಗ್ಗೆ ನಾನು ಸ್ಪೆಸಿಫಿಕ್ ಆಗಿ ನಿಮಗೆ ಇನ್ ಫ್ಯೂಚರ್ ವ್ಲಾಗ್ಸ್ ಹೇಳ್ತೀನಿ, ಯಾಕೆ ನಾವು ಮಂಡ್ಯದಲ್ಲಿ ತೊಗೊಂಡಿದ್ದು ಅಂತ. ಅಥವಾ ನಾನು ಅರುಣ್ ಹತ್ರನೇ ಈ ವ್ಲಾಗ್ ಎಂಡಲ್ಲಿ ಹೇಳಿಸ್ತೀನಿ, ಓಕೆನಾ. ಸೊ ತುಂಬಾ ಖುಷಿ ಆಗ್ತಾ ಇದೆ, ಒಂದು ಸ್ವಲ್ಪ ನರ್ವಸ್ನೆಸ್ಸು ಇತ್ತು. ಲೈಕ್ ಹೇಗಿರುತ್ತೆ ಹೆಂಗಿರುತ್ತೆ ಎಲ್ಲ ಆಗುತ್ತಲ್ವಾ. ಬಿಕಾಸ್ ನಾನು ಅಲ್ಲಿ ನೋಡ್ತಾ ಇದ್ದೆಲ್ಲ ಸರೌಂಡಿಂಗಲ್ಲಿ ಕೆಲವೊಬ್ರದ್ದು ತುಂಬ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಆಗ್ತಾ ಇತ್ತು. ಸೊ ಅದು ನೋಡಿ ಸ್ವಲ್ಪ ನಮಗೂ ಬೇಜಾರು ಕೂಡ ಆಗ್ತಾಯಿತ್ತು, ಹಾಗೂ ಭಯ ಕೂಡ ಆಗ್ತಾಯಿತ್ತು. ಬಟ್ ಗಾಡ್ಸ್ ಗ್ರೇಸ್ ಎಲ್ಲನೂ ಚೆನ್ನಾಗಾಯಿತು. ಆ್ಯಂಡ್ ನಾನು ಅರುಣ್ ಕೇಳ್ತಾ ಇದ್ದೆ, ನನ್ನ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಅವರು ಕೂಡ ಹೇಳಿದ್ರು, ಚೆನ್ನಾಗಿ ಕಾಣಿಸ್ತಿದ್ಯಾ, ಮುದ್ದ ಕಾಣಿಸ್ತಿದ್ಯಾ ಅಂತ. ಆ್ಯಂಡ್ ಫ್ರೆಂಡ್ಸ್, ನೀವು ನನ್ನ ಫೈಟ್, ನಂದು ಹಾಗೂ ಅರುಣ್ದು ಫೈಟ್ ಎಲ್ಲ ನೋಡಿರ್ತೀರಲ್ಲ. ಸೊ ಪ್ಲೀಸ್ ಅದನ್ನ ಇಟ್ಕೊಂಡು ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ಅದನ್ನ ಸೀರಿಯಸ್ ಆಗಿ ತಗೋಬೇಡಿ. ನಾವು ಲೈಕ್ ಲಿಟ್ರಲಿ ನಾನು ಮತ್ತು ಅರುಣ್ ಥರ ಟಾಮ್ ಆ್ಯಂಡ್ ಜೆರಿ ಅಂತಲೇ ಹೇಳ್ಬೋದು. ಪ್ರತಿ ಸತಿನೂ ಫೈಟ್ ಮಾಡ್ತೀವಿ, ಮತ್ತೆ ಒಂದಾಗ್ತೀವಿ, ಮತ್ತು ಫೈಟ್ ಮಾಡ್ತೀವಿ, ಮತ್ತೊಂದಾಗ್ತೀವಿ. ಸೊ ನಮ್ಮದು ಬಾಂಡಿಂಗ್ ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಓಕೆ ಗೈಸ್, ಇನ್ನೇನು ಸ್ವಲ್ಪ ಟೈಮ್ ಅಷ್ಟೇ ನಮ್ಮ ರಿಜಿಸ್ಟ್ರೇಷನ್ ಟೈಮ್ ಬರುತ್ತೆ ಅಂತಲೇ ಹೇಳ್ಬೋದು. ಲೈಕ್ ಅವ್ರು ಹೇಳಿದ್ರು ಒಂದು ಅರ್ಧ ಗಂಟೆ, ಒಂದು 20 ನಿಮಿಷ, ಅರ್ಧ ಗಂಟೆ ಅಷ್ಟೇ ಮೇಡಮ್, ನಿಮ್ಗೆ ಒಳಗಡೆ ಕಳಿಸ್ತೀವಿ ಅಂತ ಅಂದ್ವಿ. ಸರಿ ಆಯಿತು. ಅದೇ ಗ್ಯಾಪಲ್ಲಿ ನಾವು ಸೈಟ್ ನೋಡ್ಕೊಂಡು ಬರೋಣ, ಬಿಕಾಸ್ ಸೈಟ್ ಕೂಡ ಹತ್ರನೇ ಅಲ್ವಾ ಇರೋದು ಅಂತ ಅಂದ್ಕೊಂಡ್ವಿ. ಬಟ್ ಏನು ಗೊತ್ತಾ, ಅರುಣ್ ಹೇಳಿದ್ರು ಅವ್ರು 20 ನಿಮಿಷ, ಅರ್ಧ ಗಂಟೆ ಅಂತಾರೆ. ಕೆಲವೊಂದು ಸತಿ ಮುಂಚೆನೇ ಕರೀತಾರೆ, ಕೆಲವೊಂದು ಸತಿ ಲೇಟ್ ಆಗುತ್ತೆ. ಸುಮ್ಮನೆ ಅವ್ರು ಕರೆದಾಗ ನಾವು ಇಲ್ಲ ಅಂದರೆ ಆಮೇಲೆ ಚೆನ್ನಾಗಿರಲ್ಲ, ಡಿಲೇ ಆಗುತ್ತೆ. ಆಮೇಲೆ ಏನಾದರೂ ಸುಮ್ಮನೆ ಕ್ಯಾನ್ಸಲ್ ಆಗೋದು ಬೇಡ ಅಂತ ಅಂದ್ಕೊಂಡು ನಾವು ಅಲ್ಲೇ ಉಳ್ಕೊಂಡ್ವಿ. ಏನಾದರೂ ಬೈ ಚಾನ್ಸ್ ಆಗಿ ಬೇಗ ರಿಜಿಸ್ಟ್ರೇಷನ್ಸ್ ಎಲ್ಲ ಬೇಗ ಆದ್ರಲ್ವ, ನಾವು ಅವಾಗ ಸೈಟ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ನನಗೇನಪ್ಪ ಅಂದರೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು, ಸೈಟ್ ನಮ್ದು ಹೇಗಿದೆ, ಎಲ್ಲಿ ತೊಗೊಂಡಿದ್ದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಸೈಟ್ ಹತ್ರ ಹೋಗೋಕ್ಕಾಗೇ ಇಲ್ಲ ಗೈಸ್, ಬಿಕಾಸ್ ರಿಜಿಸ್ಟ್ರೇಷನ್ ಆದಮೇಲೆ ಅಲ್ವಾ ನಮಗೆ ಸ್ವಲ್ಪ ಡಾಕ್ಯುಮೆಂಟ್ ಸಿಗ್ನೇಚರ್ ಎಲ್ಲ ಮಾಡಬೇಕಿತ್ತು. ಆ್ಯಂಡ್ ಅದು ಒಂದು ಸ್ವಲ್ಪ ಲೇಟ್ ಆಗೋಯಿತು, ಅದಕ್ಕೋಸ್ಕರನೇ ಸರಿ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ವಿ. ನೆಕ್ಸ್ಟ್ ಟೈಮ್ ಹೋಗ್ಬಿಡ್ಬೇಕಾದ್ರೆ ವಿಡಿಯೋ ತೊಗೊಳ್ಳೋಣ ಅಂತ. ಆ್ಯಂಡ್ ಗೈಸ್, ತುಂಬ ಜನ ಅನ್ಕೋತೀರಾ, ಲಕ್ಷ್ಮೀರೇ ನೀವು ಸೈಟ್ ತೊಗೊಂಡು 2 ವರ್ಷದ ಮೇಲಾಯಿತು ಅಂತೀರಾ, ಬಟ್ ಇವಾಗ ರಿಜಿಸ್ಟರ್ ಮಾಡ್ಕೋತಾ ಇದ್ದೀರಾ ಅಂತ. ಸೊ ಏನಪ್ಪ ಅಂದರೆ, ಸ್ವಲ್ಪ ಗೌರ್ಮೆಂಟ್ ಚೇಂಜ್ ಆಗಿ ರೂಲ್ಸ್ ಸ್ವಲ್ಪ ಚೇಂಜ್ ಆಗಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿದ್ದು. ಆ್ಯಂಡ್ ಮೋರ್ ಓವರ್ ಗೈಸ್, ನಾವು ಸೈಟ್ ತೊಗೊಂಡಾಗ ಫುಲ್ ದುಡ್ಡು ಕೊಟ್ಟು ಅಥವಾ ಒಂಥರ ಫುಲ್ ಲೋನ್ ಹಾಕಿಸಿ ಆ ಥರ ಸೈಟ್ ತೊಗೊಂಡಿಲ್ಲ. ಇದ್ರದ್ದು ಕಂತು ಅಂತ ಇರುತ್ತೆ, ಲೈಕ್ ಇಷ್ಟಿಷ್ಟು ತಿಂಗಳಿಗೆ ಇಷ್ಟಿಷ್ಟು ಅಮೌಂಟ್ ಕಟ್ಟಬೇಕು, ಆ ರೀತಿ ಇರುತ್ತೆ. ಸೊ ನಾನು ಆ ರೀತಿ ಸೈಟ್ ತೊಗೊಂಡಿದ್ದು. ನಾನು ಇನ್ ಡೀಟೇಲ್ ಆಗಿ ಕರೆಕ್ಟಾಗಿ ಅರುಣ್ ಹತ್ರ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳಿಸ್ತೀನಿ, ಓಕೆನಾ. ಸೊ ನಮ್ಮ ರಿಜಿಸ್ಟ್ರೇಷನ್ ಅದಕ್ಕೆ ಲೇಟ್ ಆಗಿದ್ದು, ಬಿಕಾಸ್ ಸ್ವಲ್ಪ ರೂಲ್ಸ್ ಎಲ್ಲ ಚೇಂಜ್ ಆಗಿತ್ತು, ಮತ್ತು ಗೌರ್ಮೆಂಟ್ ಸ್ವಲ್ಪ ಚೇಂಜ್ ಆಗಿತ್ತು ಅಂತ. ಫೈನಲಿ ಗೈಸ್, ದ ಮೂಮೆಂಟ್ ಇಸ್ ಹಿಯರ್ ಅಂತಲೇ ಹೇಳ್ಬೋದು. ನಿಜ ನಂಗೆ ಒಂಥರ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಒಂಥರ ಕಣ್ಣಲ್ಲಿ ನೀರೇ ಬಂದುಬಿಡ್ತು, ಅಷ್ಟು ಖುಷಿ ಆಗ್ತಾಯಿತ್ತು. ಆಬ್ವಿಯಸ್ಲಿ ಗೈಸ್, ಸ್ವಂತ ದುಡ್ಡಿಂದ ದುಡ್ದು ಸೈಟ್ ತೊಗೋಬೇಕು ಅಂತಂದರೆ ಅದು ಸುಲಭದ ಮಾತಲ್ಲ ಅಲ್ವಾ. ನಾನು ನಿಜವಾಗ್ಲೂ ಒಂಥರ ಪ್ರೌಡ್ ಅಂತಲೇ ಹೇಳ್ಬೋದು ಅರುಣಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಅರುಣ್ ಅವರೇ, ನಿಮ್ಮೆಲ್ಲ ಕಷ್ಟ ನಾನು ನೋಡ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸಕ್ಸಸ್ ಸಿಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ.
ಅಪ್ಪ ಅಪ್ಪ ನೋಡಲಿ ಕ್ಯಾಮ್ರಾ ಮೇಲೆ ಸ್ಮೈಲ್ ಮಾಡ್ತಿದ್ದಾಗ ಅಪ್ಪ ಆಗೋಯ್ತಾ? ಓಕೆ ಗಾಯ್ಸ್, ಸೊ ಫೈನಲಿ ನಾವು ಸೈಟ್ ಲೈಕ್ ಏನಂತಾರೆ ರಿಜಿಸ್ಟ್ರೇಷನ್ ಆಯಿತು. ಒಂದೆರಡು ಸಿಗ್ನೇಚರ್ ಬಾಕಿ ಇದೆ, ಫಾರ್ಮಾಲಿಟೀಸ್ ಬಾಕಿ ಇದೆ. ಸೊ ಅದಾದರೆ ಅಫಿಷಿಯಲಿ ನಮ್ಮ ಸೈಟ್ ಅಂತ ಆಗುತ್ತೆ. ಓಮ್ಮ ಥ್ಯಾಂಕ್ ಯು ಮಗ್ನೆ. ಸೊ ಅರುಣ್ ಅವರೇ, ಕಂಗ್ರ್ಯಾಚುಲೇಷನ್ಸ್, ನೀವು ಒಂದು ಸೈಟ್ ತಗೊಂಡ್ರಿ. ಹೆಂಗ್ ಅನ್ಸ್ತೈತೆ? ಚೆನ್ನಾಗಿ ಅನಿಸ್ತಾ ಇದೆ. ಹೇಳ್ರಿ ಹೆಂಗ್ ಅನ್ಸ್ತೈತೆ? ಫಸ್ಟ್ನೇ ಸೈಟು ಇದು ಆಕ್ಚುಲಿ ಇದು ನಮ್ಮ ಸೈಟ್. ನಮ್ಮ ಸೈಟಾ? ನಿಮ್ಮ ಸೈಟ್ ಅಲ್ವಾ? ನಿಮ್ಮ ಸೈಟ್ ಅಲ್ವಾ ನಮ್ಮ ಸೈಟಾ? ನಮ್ಮ ಸೈಟ್ ಇದು. ಅದೇನಾ? ಹೌದಾ, ಸರಿ ಆಯ್ತು. ಇಟ್ಸ್ ಫೈನ್, ಇಟ್ಸ್ ಫೈನ್. ನಿಂಗೆ ಅರ್ಧ ಕೊಡ್ತೀನಿ ಅದ್ರಲ್ಲಿ. ಅರ್ಧ ಎಂತ ಕೊಡ್ತೀರಾ? ಬಂದ್ಬಿಡು, ಪೂರ್ತಿ ಕೊಡಬೇಕು. ಇಲ್ಲ, ಆ ಥರ ಏನಿಲ್ಲ ಗೈಸ್. ನನ್ನ ಹೆಸರಲ್ಲಿದೆಯೋ, ಅರುಣ್ ಹೆಸರಲ್ಲಿದೆಯೋ, ಲಡ್ಡುಮ್ಮ ಹೆಸರಲ್ಲಿದೆಯೋ, ಬಟ್ ಅದು ಬಿಲಾಂಗ್ಸ್ ಟು ನಮಗೆ, ನಮ್ಮ ಫ್ಯಾಮಿಲಿಗೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಲೈಕ್ ಫಸ್ಟ್ನೇ ಸೈಟ್ ನಮ್ಮದು, ಸ್ಪೆಷಲಿ ಅರುಣ್ ಅವ್ರದ್ದು ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಆಬ್ವಿಯಸ್ಲಿ ಎಲ್ಲ ಕ್ರೆಡಿಟ್ಸು ಅರುಣ್ಗೆ ಕೊಡೋದು. ಬಿಕಾಸ್ ಅವ್ರ ದುಡ್ಡು, ಅವ್ರು ಕಷ್ಟಪಟ್ಟು ತೊಗೊಂಡಿರೋದು, ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು, ಫೈನಲಿ ಇವತ್ತೊಂದು ಫಲ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಬಂದು ನಮ್ಮ ಫಸ್ಟ್ನೇ ಸೈಟ್, ಮೊದಲನೇ ಸೈಟ್. ದೇವರ ಆಶೀರ್ವಾದದಿಂದ, ನಿಮ್ಮ ಸಪೋರ್ಟಿಂದ ಇನ್ನು ಆದಷ್ಟು ಜಾಸ್ತಿ ಸೈಟ್ ತೊಗೊಳಂಗೆ ಮಾಡಿ. ಅಗೇನ್ ಫಸ್ಟು ಒಳ್ಳೆ ಆರೋಗ್ಯ ಕೊಡಲಿ ಅದಾದಮೇಲೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಅಮ್ಮನ ನೆನಪು ತುಂಬ ಆದರು. ನಮ್ಮಮ್ಮ ಬೆಳಗ್ಗೆ ಹೇಳಿದೆ, ಅಮ್ಮ ನಾವು ಹೋಗ್ತಾ ಇದ್ದೀವಿ ಮಮ್ಮಿ, ಇವತ್ತು ರಿಜಿಸ್ಟ್ರೇಷನ್ ಇದೆ ಅಂತ. ಮಮ್ಮಿ ಇಲ್ಲ, ಮಮ್ಮಿ ಊರಲ್ಲಿದ್ದಾರೆ, ಮಮ್ಮಿ ಡ್ಯಾಡಿ ಎಲ್ಲ ಊರಲ್ಲಿದ್ದಾರೆ. ಊರಲ್ಲಿ ಇವಾಗ ಸ್ವಲ್ಪ ಕೆಲಸಗಳೆಲ್ಲ ನಡೀತಾ ಇದೆ, ಸೊ ಅದಕ್ಕೆ ಊರಲ್ಲಿರೋದು. ಆ್ಯಂಡ್ ಅಕ್ಕಾಗೆ, ನಮ್ಮ ಅತ್ತೆಗೆ ಎಲ್ರಿಗೂ ಹೇಳೇ ಬಂದಿರೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಏನಾದರೂ ಹೇಳ್ರಿ, ಹೆಂಗೆ ಅನಿಸ್ತಿದೆ? ಫೈನಲಿ ಒಂದು ಕಷ್ಟಪಟ್ಟಿದ್ದೊಂದು ಫಲ, ಸೈಟು, ಭೂಮಿ ರೀ, ಭೂಮಿ, ಹೆಣ್ಣು ಮಣ್ಣು ಹೊಣ್ಣು ಎಲ್ರಿಗೂ ಸಿಗಲ್ಲ. ನಿಮಗೆ ಮಣ್ಣು ಆಗಿ ಬಂದಿದೆ, ಹೆಂಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸ್ತಾ ಇದೆ. ಫೈನಲಿ ವಿ ಗಾಟ್ ಸಮಥಿಂಗ್ ಅಂತ ಅಷ್ಟೇ. ಅಷ್ಟಮ್ಮ ಹೆಂಗಿರು ಮಂಡ್ಯ ಸೈಟ್ ಮನೆ ಕಟ್ಸ್ಬಿಡ್ಲಾ? ಮಂಡ್ಯಲ್ಲಿ ಮನೆ ಕಟ್ಸ್ತೀರಾ? ಅದಾದ್ಮೇಲೆ ಮಂಡ್ಯದಲ್ಲಿ ಸೆಟ್ಲ್ ಆಗೋಣ, ಅಕ್ಕ ಊರಲ್ಲಿ ಸೆಟ್ಲ್ ಆಗೋಣ. ಬೆಂಗಳೂರು ಬೇಡವಾ? ಬೇಡ. ಏಕೆ? ಹೆಂಗಿದ್ರು ಇದು ಎಕ್ಸ್ಪ್ರೆಸ್ ಆಗಿ ಆಗೈತಲ್ಲ, ಇಲ್ಲಿ ಬಿಟ್ರೆ ಬೆಂಗಳೂರು ಮ್ಯಾಕ್ಸಿಮಮ್ 1.5 hour. ಸೊ ಸಾಕು. ಕೆಲಸ ಏನು ವರ್ಕ್ ಫ್ರಮ್ ಹೋಮ್ ಅಲ್ಲ. ಸೊ ಗೈಸ್, ನಾವು ಈ ಮಂಡ್ಯ ಸೈಟ್ ತಗೊಂಡಿರೋದು. ಆನ್ಸರ್ ಮೀ, ಮನೆ ಕಟ್ಸ್ಬಿಡ್ಲಾ? ಕಟ್ಸಿ. ಆಮೇಲೆ ಇವಾಗ ಹೇಳಿದ ತಕ್ಷಣ ನಾಳೆನೇ ಮನೆ ಕಟ್ಸಕ್ಕಾಗುತ್ತಾ? ಈ ಒಂದು ಸೈಟ್ ತಗೊಳಕ್ಕೆ ನಾವು ಕಡಿಮೆ ನಂದು ಗೈಸ್ ಒಂದು 2.5 ವರ್ಷ. ನಾನು ಮದ್ವೆ ಆಗೋ ಹೊಸರಲ್ಲಿ ಒಂದು 20 ದಿವಸ, 1 ತಿಂಗಳು ಆಯ್ತು ಅಷ್ಟೇ ಗೈಸ್. ಈ ಒಂದು ಸೈಟ್ ನ ನೋಡಿದ್ವಿ, ಇಷ್ಟಪಟ್ವಿ. ಇನ್ಫ್ಯಾಕ್ಟ್ ತಗೋಬೇಕು ಅಂತ ಈ ಮಂಡ್ಯ ಕಡೆ ಬಂದಿರಲಿಲ್ಲ. ಸೊ ನಾವು ಹಂಗೆ ಅಕ್ಕ ಮನೆಗೆ ಅಂತ ಬಂದಿದ್ವಿ ಒಂದ್ಸತಿ, ನನ್ನ ಮದುವೆ ಆಗೋ ಹೊಸರಲ್ಲಿ. ಸೊ ಗೊತ್ತಾಯಿತು ಇಲ್ಲಿ ಸತ್ವಾದವ್ರದ್ದು ಒಂದು ಫುಲ್ ಲೇಔಟ್ ಸೇಲಲ್ಲಿದೆ ಸೈಟು ಅಂತ. ಬಂದ್ವಿ, ತಗೋಬೇಕು ಅಂತ ಒಂದು ಇಂಟೆನ್ಷನ್ ಬಂದಿಲ್ಲ, ಸುಮ್ಮನೆ ನೋಡೋಣ ಅನ್ಕೊಂಡೇ ಬಂದಿದ್ದು. ಬಟ್ ತಗೊಂಡ್ವಿ. ಸೊ 2 ವರ್ಷ ಆಯ್ತಲ್ಲ ಅವ್ರಿ. ಏನಂದ್ರೆ ಯೂಶಲಿ ಹೆಂಗ್ ಗೊತ್ತಾ, ಡೆವಲಪಿಂಗ್ ಪ್ರಾಜೆಕ್ಟ್ಸ್ ಬರುತ್ತಲ್ಲ, ಅದು ಹೆಂಗಂದ್ರೆ ಇನಿಷಿಯಲಿ ತಗೊಬಹುದು, ಬಟ್ ರಿಜಿಸ್ಟ್ರೇಷನ್ ತುಂಬಾ ಟೈಮ್ ತಗೊಳುತ್ತೆ. ತುಂಬಾ ಟೈಮ್. ಯಾಕಂದ್ರೆ ನಾನು 3 hour ಒಂದೇ ಅಂದ್ರೆ ಸೇಫ್ ಅಂತ ಪ್ರಾಜೆಕ್ಟ್. ಯಾಕಂದ್ರೆ ಏನೋ ಡಿಲೇ ಆಗುತ್ತೆ ಒಪ್ಕೊಂತೀನಿ. ಬ್ರ್ಯಾಂಡ್ ನೇಮ್ ಇದೆ ಸತ್ವ ಅಂತ, ಬ್ರ್ಯಾಂಡ್ ಅಂತ ಹೆಸರಿರುತ್ತೆ, ಮತ್ತೆ ಲೀಗಲ್ ಆಗೆಲ್ಲ ಕರೆಕ್ಟ್ ಆಗಿರುತ್ತೆ, ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಬರಲ್ಲ. ಸೊ ಈ ತರ ಅದೇ ನಾವು ಸಪರೇಟ್ ತಗೊಳಕ್ ಹೋದಾಗ ಡಾಕ್ಯುಮೆಂಟ್ಸ್ ಇಂಡಿಪೆಂಡೆಂಟ್ ಸೈಟ್ ತಗೊಂಡು ಹೋಗ್ತಿರಲ್ಲ, ಅವಾಗ ಏನಾದ್ರೆ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಇರುತ್ತೆ. ಬಟ್ ಇದು ಇಂಥದ್ರಲ್ಲಿ ಕಾಂಪ್ಲಿಕೇಶನ್ಸ್ ಇರಲ್ಲ ಅಂತ. ಫೈನಲಿ ಗೈಸ್, ಫೈನಲಿ ನಮ್ಮ ಸೈಟ್ ಇದು ನಮ್ಮ ಮೊದಲನೇ ಇದು ರೀ ಅಲ್ವಾ, ನಮ್ಮ ಫಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು. ಬಟ್ ಆಬ್ವಿಯಸ್ಲಿ ನಾವಿಲ್ಲಿ ಮನೆ ಕಟ್ಟಕ್ಕೆ ಅಂತ ತಗೊಂಡಿಲ್ಲ ಈ ಸೈಟ್ನ, ಇನ್ವೆಸ್ಟ್ಮೆಂಟ್ ಪರ್ಪಸ್. ಇದು ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಗೊಂಡಿರೋದು. ಅರುಣ್ ಅವರೇ, ಇವಾಗ ಸೈಟ್ ತಗೊಂಡ್ವಿ ಅಲ್ಲ, ಸೊ ಇವಾಗ ನೀವು ಜಸ್ಟ್ ನಂಗೆ ಹೇಳಿದ್ರಿ ಮನೆ ಕಟ್ಸೋಣ ಅಂತ. ಆ್ಯಕ್ಚುಲಿ ನಾವು ಮುಂಚೆ ಒಂದು ವಿಡಿಯೋಲಿ ಹೇಳಿದ್ರಿ, ನಮ್ಮ ಹತ್ರ ಏನಿದ್ರೆ ಮಂಡ್ಯ ಸೈಟ್ ಇದೆ ಅಂತ ಹೇಳಿದ್ರಿ. ಇದನ್ನ ರಿವೀಲ್ ಮಾಡಿದ್ರಿ. ಏನಂದ್ರೆ ರಿಜಿಸ್ಟ್ರೇಷನ್ ಲೇಟ್ ಆಗಿತ್ತು, ಇವತ್ತು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಆದ್ರೆ ತಗೊಂತಾರೆ, ಲಿಟ್ರಲಿ ತಗೊಂತಾರೆ ಇನ್ವೆಸ್ಟ್ಮೆಂಟ್ ಪರ್ಪಸ್. ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್. ತಗೊಂಡು
ಆಮೇಲೆ ಮುಂದಕ್ಕೆ ಲಕ್ಷ್ಮಿ ಸ್ವಲ್ಪ ಜಾಸ್ತಿ ಕಷ್ಟ ಕೊಟ್ರೆ ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡ್ತೀನಿ. ಕಷ್ಟ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದ್ ಸೈಡ್ ತಗೋತೀರಾ? ಕಷ್ಟ ಕೊಟ್ಟಿಲ್ಲ ಅಂದ್ರೆ ಬಂದಿರ್ತೀನಿ. ಸೊ ಅದೇ ನೀವು ಬೆಂಗಳೂರಲ್ಲಿ ಎಂತ ತಗೊಂಡ್ರೆ? ಇವಾಗ ತುಂಬಾ ಜನ ಕೇಳ್ತೀರಾ ಬೆಂಗಳೂರಲ್ಲಿ ಯಾಕೆ ನೀವು ತಗೊಂಡಿಲ್ಲ, ಯಾಕೆ ಮಂಡ್ಯಕ್ಕೆ ಬಂದ್ಬಿಟ್ಟು ಯಾಕೆ ತಗೊಂಡ್ರೆ? ಬಿಕಾಸ್ ಇಲ್ಲಿ ನಿಮ್ ಫ್ಯಾಮಿಲಿ ರಿಲೇಟಿವ್ಸ್ ಯಾರು ಇಲ್ಲ, ಅಕ್ಕ ಒಬ್ರು ಬಿಟ್ಟು. ಗೊತ್ತು. ಹಾಗೇನ್ ಹೇಳ್ತಲ್ಲ, ಇನ್ವೆಸ್ಟ್ಮೆಂಟ್ ಪರ್ಪಸ್. ಸೊ ಬಿಕಾಸ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಎಲ್ಲಿ ಬೇಕಾದ್ರೆ ತಗೊಬಹುದು. ಯಾವಾಗ ನೀವು ಇದಕ್ಕೆ ಅಂತ ಕಟ್ಸ್ತೀಯಲ್ಲ, ದೆನ್ ಯು ಹ್ಯಾವ್ ಟು ಲುಕ್ ಅರೌಂಡ್. ಎಲ್ಲಿ ಕ್ಲೋಸ್ ಬೈ ಫ್ಯಾಮಿಲಿ ಎಲ್ಲಿ ಅಂತ ಕಡೆ ತಗೊಬೇಕು, ಅಂತ ಕಡೆ ಕಟ್ಬೇಕು ನೀನು. ಆ್ಯಂಡ್ ಮೋರ್ ಓವರ್ ಬೆಂಗಳೂರು ಕಾಸ್ಟ್ಲಿ. ಹಾಫ್ ಸೈಡ್ ಬೆಂಗಳೂರಲ್ಲಿ ಈಸಿಲಿ 1 ಕೋಟಿ. ಇವಾಗ ಯಾವುದೇ ಒಂದು ಸ್ವಲ್ಪ ಡೀಸೆಂಟ್ ಏರಿಯಾ ಹೋದ್ರು 70 lakhs ಅಂತ ಇದ್ದೇ ಇರುತ್ತೆ. ಸೊ ಆ 70 lakhs ಕೊಟ್ಟು ಅದ್ರ ಮೇಲೆ 1 ಕೋಟಿ ಮನೆ ಹಾಕೋಷ್ಟೊತ್ತಿಗೆ ಸಾಕಾಗುತ್ತೆ. ಇವಾಗೇನೋ ತಗೊಳ್ಳೋಣ, ಮೇ ಬಿ ಇದನ್ನ ಅದೇ ಏನು ಮಾಡ್ತೀನೋ ಗೊತ್ತಿಲ್ಲ, ಬಟ್ ಇದನ್ನ ಮಾರಿ ನೋಡೋಣ ಏನು ಮಾಡೋದು ಅಂತ. ಹಂಗೆ ಇವಾಗ ತಾನೇ ರಿಜಿಸ್ಟ್ರೇಷನ್ ಆಗಿದೆ, ಬಾಯಲ್ಲಿ ಸ್ವಲ್ಪ ಸಿಹಿ ಮಾತು ಬರ್ಲಿ, ಮಾರೋ ಮಾತು ಏನ್ ಬರ್ತಿದೆ. ಆಲ್ವೇಸ್ ರಿಮೆಂಬರ್, ಮಾರಿ ಮಜಾ ಮಾಡಿದ್ರೆ ತಪ್ಪು, ಮಾರಿ ಉದ್ಧಾರ ಆದ ಏನು ತಪ್ಪಿಲ್ಲ. ಅರ್ಥ ಆಯ್ತಾ? ಯಾವಾಗ ಜ್ಞಾಪನ ಇಕ್ಕೋ, ಗೈಸ್ ಬೆಂಗಳೂರಲ್ಲಿ ಸೈಟ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಆಬ್ವಿಯಸ್ಲಿ ಯಾರಿಗೆ ತಾನೇ ಇರಲ್ಲ. ಬಟ್ ಏನಪ್ಪ ಅಂದರೆ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಹ್ಯಾಸ್ ಆಫ್ ನಾವು ಇಲ್ಲ. ಆಬ್ವಿಯಸ್ಲಿ ಮುಂದಕ್ಕೆ ದುಡಿತೀವಿ, ಆ ಕೆಪಾಸಿಟಿ ನಮಗಿದೆ, ಆ ಒಂದು ಶಕ್ತಿ, ಆ ಒಂದು ಧೈರ್ಯ ದೇವ್ರು ಕೊಟ್ಟರೆ ಖಂಡಿತವಾಗ್ಲೂ ಬೆಂಗಳೂರು ತಗೋತೀವಿ. ಬಟ್ ಇವಾಗಂತೂ ಯಾವ ಪ್ಲಾನೂ ಇಲ್ಲ. ಈ ಮಂಡ್ಯ ಸೈಟ್ ತಗೊಳ್ಳೋಷ್ಟೇ ನಮಗೆ ಆಲ್ಮೋಸ್ಟ್ 3 years ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್, ಇವಾಗ ಬಂದು ಲಾಸ್ಟ್ ಒಂದು ಪ್ರೊಸೀಜರ್ ಲೈಕ್ ಒಂದು ಎಗ್ರಿಮೆಂಟ್ ಸಿಗ್ನೇಚರ್ ಎಲ್ಲ ಏನಿರುತ್ತೆ ಅಲ್ಲ, ಸೊ ಅದನ್ನ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಕರೆದ್ರು ಇವಾಗ, ಸೊ ಅದು ಇವಾಗ ಮಾಡ್ತಿರೋದು. ಆ್ಯಂಡ್ ಮಂಡ್ಯದಲ್ಲಿ ಮನೆ ಕಟ್ಟೋದು ಅವೆಲ್ಲ ಸುಳ್ಳು ಗೈಸ್. ನಾವು ಮಂಡ್ಯದಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗಲ್ಲ, ಬಿಕಾಸ್ ಅಲ್ಲಿ ನಮ್ಮವ್ರು ಅಂದ್ರೆ ಯಾರೂ ಇಲ್ಲ. ಅಕ್ಕ ಒಬ್ಬಳೇ ಇದ್ದಾಳೆ, ಅವಳು ಕೂಡ ಇವಾಗ ಬೆಂಗಳೂರಲ್ಲೇ ಇರೋದು. ಸೊ ಮಂಡ್ಯದಲ್ಲಿ ಮನೆ ಕಟ್ಟೋದೆಲ್ಲ ಇಲ್ಲ. ಮಂಡ್ಯ ಸೈಟ್ ಏನು ತೊಗೊಂಡ್ವಿ ಅಂತ ಅಂದರೆ, ಅರುಣ್ ಹೇಳ್ದಂಗೆ ಬೆಂಗಳೂರು ತುಂಬ ಕಾಸ್ಟ್ಲಿ. ಲೈಕ್ ಒಂದು ಡೀಸೆಂಟಾಗಿ ಒಂದು ಯಾವುದೋ ಒಂದು ಏರಿಯಲ್ಲಿ ಸೈಟ್ ತೊಗೋಬೇಕು ಅಂತಂದ್ರು ಅದು ತುಂಬ ಲಕ್ಷ ಕೋಟಿ ತನಕ ರೀಚ್ ಆಗೋದು ರಿಜಿಸ್ಟ್ರೇಷನ್ ಆಗೋಷ್ಟರಲ್ಲಿ. ಸೊ ಸದ್ಯಕ್ಕೆ ಬೇಡ, ನಾವು ಇದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಮಾಡೋಣ. ಇನ್ ಫ್ಯೂಚರ್ ನಮ್ಗೆ ಏನಾದರೂ ಪ್ಲ್ಯಾನ್ ಇದ್ದರೆ, ಏನಾದರೂ ಸೈಟ್ ತೊಗೋಬೇಕು ಅಥವಾ ಏನೇ ಆಗಿರಲಿ ಗೈಸ್, ಇನ್ ಫ್ಯೂಚರ್ ಏನಾದರೂ ಇರಬೇಕು ಅಂತಂದರೆ ಬೇಕಾದರೆ ಆಮೇಲೆ ಈ ಸೈಟ್ನ ನಾವೇನಾದರೂ ಮಾಡಿಕೊಂಡು ಇಲ್ಲಿ ಮಾಡ್ಕೊಳ್ಳೋಣ ಅಂತ ಆ ಒಂದು ಉದ್ದೇಶದಲ್ಲಿ ತೊಗೊಂಡಿದ್ದು. ಬಟ್ ಏನು ಗೊತ್ತಾ, ಇವಾಗ ಸೈಟ್ ತೊಗೊಳ್ಳೋ ತಕ್ಷಣ ಓವರ್ ನೈಟ್ ಅದು ರೇಟ್ ಜಾಸ್ತಿ ಆಗಲ್ಲ. ಕೆಲವೊಂದು ಕಡಿಮೆ ಅನ್ನೋದು 4-5 ವರ್ಷ ಬಿಡಬೇಕು, ಆವಾಗಲೇ ಅದೊಂದು ಪ್ರಾಫಿಟಲ್ಲಿ ಓಡೋದು. ಸೊ ಬನ್ನಿ ಗೈಸ್, ಆ ಥರದ್ದು ಏನಾದರೂ ಪ್ಲ್ಯಾನ್ಸ್ ಇದ್ದರೆ ಖಂಡಿತವಾಗ್ಲೂ ಅದನ್ನು ಶೇರ್ ಮಾಡ್ತೀನಿ. ಬಟ್ ಹ್ಯಾಸ್ ಆಫ್ ನಾವು ಇಲ್ಲ, ಬಿಕಾಸ್ ಇವಾಗ ತಾನೇ ತೊಗೊಂಡಿರೋ ಸೈಟ್ ಅದು. ಇನ್ನೊಂದು 4-5 ವರ್ಷ ಹೋಗಲಿ, ಅದಾದಮೇಲೆ ನೋಡೋಣ ಬೇರೆ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ. ಸರಿ ಲಕ್ಷ್ಮಮ್ಮ, ಫೈನಲಿ ನೀನು ಬಂದಮೇಲೆ ಒಂದು ಒಳ್ಳೆ ಕೆಲಸ ಆಗಿದೆ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀರಾ ನಾನು ಬಂದಮೇಲೆ ಅಂತ? ಅಗೇನ್ ನೀವು ಒಳ್ಳೆ ಕೆಲಸ ಆಗಿದೆ, ಬಟ್ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಖಾಲಿ ಆಗಿದೆ. ಎಷ್ಟು ಒಂದ್ ನಿಮಿಷ ಕ್ಯಾಮ್ರಾ ಎಲ್ಲ ಬೇಕಾದ್ರೆ ಆಫ್ ಮಾಡ್ಬಿಡಿ. ನಾನ್ ಬಂದ್ಮೇಲೆ ಒಳ್ಳೆ ಕೆಲಸ ಆಗಿದೆ ಅಂತ ಅಂದ್ರಲ್ಲ, ಇದು ಕ್ಯಾಮ್ರಾಗೋಸ್ಕರ ನಮಗೆ ಜೆನ್ಯೂನ್ ಆಗಿ ಅದೇ ಹೇಳ್ತಿರೋದು. ಅಂದ್ರ ನೀನು ಬಂದ್ಮೇಲೆ ಒಳ್ಳೆ ಕೆಲಸ ಆಗಿದೆ, ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಖಾಲಿ ಆಗಿದೆ. ಸೊ ಇವಾಗ ಅಲ್ಗಲ್ ಮ್ಯಾಚ್ ಆಗೋಯ್ತು, ಅಲ್ಗಲ್ ಸೆಟ್ ಆಗೋಯ್ತು. ಹೊಗಳ್ತಾ ಇದ್ದೀರಾ ಅಥವಾ ಇದು ಮಾಡ್ತಾ ಇದ್ದೀರಾ ನಂಗೆ ಅರ್ಥ ಆಗ್ತಾ ಇಲ್ಲ. ಅದು ಜನ ಅರ್ಥ ಮಾಡ್ಕೊಂತಾರೆ. ವಿಷಯಕ್ಕೆ ಬಾ, ಹೆಂಗ್ ಅನ್ಸ್ತಾ ಇದೆ ನೋಡಿಲ್ಲ. ಸಿಂಪಲ್, ನಿಂಗೆ ಒಂದು ಟಾಸ್ಕ್ ಇವಾಗ ಓನ್ಲಿ 2 sentences ಹೇಳ್ಬೇಕು. ಏನಂತ? ಹೆಂಗ್ ಅನ್ಸ್ತಾ ಇದೆ ಅಂತ. ಬರೀ 2 sentences. ಹೆಂಗ್ ಅನ್ಸಿದೆ? ಆಗೋಯ್ತು, ಮುಗ್ದೋಯ್ತು, 1 sentence ಆಗೋಯ್ತು. ಏನ್ ಗೊತ್ತಾ ಗೈಸ್, ಅದು ಇವಾಗ ಕೆಲವೊಬ್ರ ಹತ್ರ ಸೈಟ್ ಮನೆ ಇರುತ್ತಲ್ಲ, ಅವ್ರು ಇನ್ನೊಂದು ಸೈಟ್ ತಗೊಂಡ್ರೆ ಅವ್ರಿಗೂ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಬಟ್ ಇವಾಗ ನಮ್ಮ ಹತ್ರ ಸೈಟ್ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಆ ಥರ ಇಲ್ಲ. ಅಂದರೆ ಅರುಣ್ ಹತ್ರ ಇದೆ ಆಬ್ವಿಯಸ್ಲಿ, ಬಟ್ ನನ್ನ ಹತ್ರ ಲೈಫಲ್ಲಿ ಫಸ್ಟ್ ಟೈಮ್ ನಂದೇ ಸೈಟು, ನಮ್ಮದೇ ಒಂದು ಭೂಮಿ ಅಂತಂದಾಗ ಇದೊಂಥರ ಸ್ಪೆಷಲ್ ಮೂಮೆಂಟ್, ಸ್ಪೆಷಲ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಬಿಕಾಸ್ ಇಷ್ಟು ದೊಡ್ಡ ಜಗತ್ತಿನಲ್ಲಿ ನಮ್ಮದು ಒಂದು ಪುಟಾಣಿ ಇದಿದೆಯಲ್ಲ, ಸೊ ತುಂಬಾ ಖುಷಿ ಕೊಡ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಅರುಣ್. ತುಂಬ ಕಷ್ಟಪಟ್ಟು ಮಾಡಲೇಬೇಕು, ಏನಾದರೂ ಒಂದು ಇದು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದಾರೆ. ಸೊ ಆ ಒಂದು ದಿವಸ ನಂಗೆ ಇನ್ನೂ ನೆನಪೈತೆ. ನಾನು ಅರುಣ್ಗೆ ಹೇಳಿದೆ, ಬನ್ರಿ ಹೋಗ್ಬಿಟ್ಟು ನೋಡೋಣ ಅಂತ. ಅವರೇ ಬೇಡ ಬಿಡು, ಸುಮ್ಮನೆ ಎಂತಕ್ಕೆ ಹೋಗಬೇಕು, ಹೆಂಗೋ ತಗೊಳ್ಳಲ್ಲ ಅಂತ ಅಂದರು. ನಾನು ಅವಾಗ ಹೇಳಿದೆ ಅರುಣ್ಗೆ, ಅವತ್ತಿನ ದಿವಸ ಗೈಸ್, ಇದು ಬಂದು 3 ವರ್ಷದ ಮಾತಿದು. ಲಡ್ಡು ಏನೋ ಮಾಡ್ತಾ ಇದೆಯಾ, ತೋರಿಸ್ರಿ. ಇದು ಗೈಸ್ ನೀವು ನಂಬ್ತಿರೋ ಬಿಡ್ತಿರೋ 2.5 ವರ್ಷದ ಮಾತಿದು. ನಾನು ಅವತ್ತು ಹೇಳಿದೆ ಅರುಣವ್ರೆ, ನಾವು ತಗೊಳ್ಳೋಣ ಅಂದ್ಕೊಂಡು ಹೋಗೋದು ಬೇಡ, ಅಟ್ಲೀಸ್ಟ್ ನೋಡೋಣ ಹೆಂಗಿರುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ. ಆ ಒಂದು ಯೋಚನೆಯಲ್ಲಿ ನಾವು ಹೋಗೋಣ, ನಮಗೂ ಗೊತ್ತಾಗುತ್ತೆ ಯಾವ ರೀತಿ ಡಿಮಾಂಡ್ ಇದೆ, ಯಾವ ರೀತಿ ಏನು ನಡೀತಾ ಇದೆ ಅಂತ. ಸರಿ ಆಯಿತು ಅಂತ ಸುಮ್ಮನೆ ನೋಡೋಕ್ಕೆ ಅಂತ ಹೋಗಿದ್ದು. ಬಟ್ ಅವಾಗ ನಾನು ಏನೂ ಹೇಳಿಲ್ಲ ಗೈಸ್, ನಂಗೆ ಅರುಣ್ ಬಂದು ಕೇಳಲೂ ಇಲ್ಲ, ಲಕ್ಷ್ಮಿ ನನ್ನ ಸೈಟ್ ತಗೊಳ್ಳ, ನಂಗೆ ಇಷ್ಟ ಆಗಿದೆ ಅಲ್ಲ ಆ ಥರ ಏನೂ ಹೇಳಿಲ್ಲ. ಸುಮ್ಮನೆ ಅಲ್ಲಿ ಒಬ್ರು ಯಾರೋ ಇದ್ರು, ಮ್ಯಾನೇಜರು ಯಾರೋ, ಸೈಟ್ ಅವರು ಯಾರೋ ಇದ್ರು, ಹೋಗ್ಬಿಟ್ಟು ಸರ್ ನಮ್ಗೆ ಇಷ್ಟ ಆಗಿದೆ, ನಾವು ಮಾತಾಡೋಣ ಇದ್ರ ಬಗ್ಗೆ ಅಂತ ಅಂದ್ಕೊಂಡು ಮಾತಾಡಿದ್ರು. ನನಗಂತೂ ಫುಲ್ ಶಾಕು. ನಾನು ಒಂದು ಮಾತು ಹೇಳಿಲ್ಲ ಅರುಣ್ಗೆ, ಬಿಕಾಸ್ ಒಂದು ಒಳ್ಳೆ ಕೆಲಸ ಮಾಡ್ತಾರೆ, ನಾನು ಹೋಗ್ಬಿಟ್ಟು ಅಲ್ಲಿ ಅಡ್ಬಾಯ್ ಹಾಕೋದು ಬೇಡ ಆಯಿತು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ನಂಗೆ ನಿಜವಾಗ್ಲೂ ಅವ್ರು ಯಾವ ಡೈಮೆನ್ಷನ್ ತಗೋತಾರೆ, ರೇಟ್ ಏನು ನಡೀತಾ ಇದೆ, ನಾನು ಏನೂ ಕೇಳಲಿಲ್ಲ.
ಸುಮ್ಮನೆ ನೋಡೋಣ ಅಂತ ಹೋಗ್ಬಿಟ್ಟು ಅದು ಬೇಡ ಅಂತವ್ರು ಇವಾಗ ತಗೋತವ್ರೆ ಅಂತಂದರೆ ಏನೋ ಒಂದು ಅವ್ರಿಗೊಂದು ಇದು ಗೊತ್ತಿರೋ ಅದೇಂತಾರೆ ಅದೊಂದು ಬಂದಿರ್ಬೋದಲ್ಲ. ಸೊ ತುಂಬ ಖುಷಿ ಆಗ್ತಾಯಿದೆ ನನಗೆ. ಓಕೆ ಗೈಸ್, ಈ ಒಂದು ಸಿಗ್ನೇಚರ್ ಆದರೆ ಅಫಿಷಿಯಲಿ ಸೈಟ್ ಅರುಣ್ ಹೆಸರಲ್ಲಿ ಆಯಿತು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಲಿಟ್ರಲಿ ಅವ್ರು ಪ್ರತಿ ದಿವಸನೂ ಹಾರ್ಡ್ ವರ್ಕ್ ಮಾಡೋದು, ನೈಟ್ ಶಿಫ್ಟ್ ಮಾಡೋದು, ಅದು ಇದೊಂದು ತುಂಬ ನೋಡಿದ್ದೀನಿ. ಐ ಗೆಸ್ ಅರುಣ್ ಮಾತ್ರಲ್ಲ, ಪ್ರತಿಯೊಬ್ಬರು ಸೈಟು ಪ್ರಾಪರ್ಟಿ ತೊಗೋಬೇಕು ಅಂದರೆ ಅಷ್ಟೇ ಕಷ್ಟಪಟ್ಟೇ ಪಡ್ತಾರಲ್ಲ, ಯಾವುದೂ ಫ್ರೀಯಾಗಿ ಬರಲ್ಲ. ಏನೂ ಹೇಳೋಕ್ಕೆ ಏನೂ ಮಾತೇ ಬರ್ತಾ ಇಲ್ಲ ಅವಾಗ. ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ ಆಶೀರ್ವಾದ ನಮ್ಮ ಮೇಲೆ, ಅರುಣ್ ಮೇಲೆ, ನಮ್ಮ ಮಕ್ಳ ಮೇಲೆಲ್ಲ ಹೇಗೆ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಗೆ ಯಾರನ್ನ ಸೈಟ್ ಪರ್ಚೇಸ್ ಮಾಡಬೇಕು, ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತಂದರೆ ನಿಮ್ಮೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ, ಆರೋಗ್ಯ, ಶಕ್ತಿ, ಆಯಸ್ಸು, ಐಶ್ವರ್ಯ ಕೊಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಓಕೆನಾ ಗೈಸ್? ಆ್ಯಂಡ್ ಎಸ್, ನಂಗೆ ತುಂಬ ಜನ ಕೇಳ್ತೀರಾ ಲಕ್ಷ್ಮಿ ಅವರೇ ಸೈಟ್ ಡೈಮೆನ್ಷನು ಪ್ರೈಸ್ ಏನೂ ಹೇಳಲೇ ಇಲ್ಲ ಅಂತ. ಖಂಡಿತವಾಗ್ಲೂ ಇನ್ ಫ್ಯೂಚರ್ ವ್ಲಾಗಲ್ಲಿ ಅರುಣ್ ಜೊತೆ ಕೂರಿಸ್ಕೊಂಡೆ ಈ ಒಂದು ವ್ಲಾಗ್ನ ಮಾಡ್ತೀನಿ. ಸೈಟು ಲೈಕ್ ಎಷ್ಟಾಯಿತು ಪ್ರೈಸ್ ಟೋಟಲ್ ಆಗಿ. ಸೊ ಸೈಟ್ ಆದಮೇಲೆ ಎಲ್ಲರೂ ಸ್ವೀಟ್ ತಿಂತಾರೆ, ಬಟ್ ನಾನು ಹಾಗೂ ಅರುಣ್ರು ದಹಿಪುರಿ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಿಕಾಸ್ ನಮಗೆ ದಹಿಪುರಿ ತುಂಬಾ ಇಷ್ಟ, ಸ್ಪೆಷಲಿ ನನಗೆ. ಸರಿ ಆಯಿತು ಅಂತ ಅಂದ್ಕೊಂಡು ಸ್ವೀಟ್ ಬದಲೇ ದಹಿಪುರಿ ತಿನ್ಕೊಂಡು ಇವಾಗ ಮಮ್ಮಿ ನೋಡೋಕ್ಕೆ ಅಂತ ಊರಿಗೆ ಹೋಗ್ತಾ ಇದ್ದೀವಿ. ಸೊ ಊರಿಗೆ ಹೋಗ್ಬಿಟ್ಟು ನಾನು ಏನೂ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಕತ್ಲೆ ಆಗೋಯ್ತು, ಇನ್ನೇನು ವ್ಲಾಗ್ ಮಾಡೋದು ಅಂತ. ಆ್ಯಂಡ್ ಎಸ್ ಗೈಸ್, ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಟಾಟಾ, ಬೈ ಬೈ, ಟೇಕ್ ಕೇರ್.